ಇವತ್ತು ನಾನು ಮಂಡ್ಯದಲ್ಲಿ ಒಂದು ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ. ನಾನು ಯಾವುದೇ ರೈತರನ್ನ ಒಕ್ಕಲೆಬ್ಬಿಸಿ ಪರ್ವತದ ಭೂಮಿನಲ್ಲಿ ಕಾರ್ಖಾನೆ ಆಗ್ತಕ್ಕಂಥದ್ದಕ್ಕೆ ನಾನು ಯಾವುದೇ ಕಾರಣಕ್ಕೂ ಆ ತೀರ್ಮಾನ ಮಾಡಲ್ಲ ಅಂತಕ್ಕಂಥದ್ದು ಈಗಾಗಲೇ ಹೇಳ್ತೀನಿ. ಈಗಲೂ ಹೇಳ್ತೀನಿ, ಎಲ್ಲಿ ಬರಡು ಭೂಮಿಗಳು ನಮಗೆ ಇವತ್ತು ಅಗ್ರಿಕಲ್ಚರಿಗೆ ಅನುಕೂಲಗಳು ಇಲ್ಲದೆ ಇರತಕ್ಕಂಥ ಭೂಮಿ ಇದೆ, ಅಂಥ ಭೂಮಿ ಹುಡುಕಿ ಮಾಡಿ, ಬೇಕಾದಷ್ಟು ಸಿಗುತ್ತೆ ನಿಮಗೆ ಆ ಥರ ಭೂಮಿ. ಇಲ್ಲೇ ಅದಕ್ಕೆ ಬಿಡದಿಲ್ಲೇ ಯಾಕೆ ಮಾಡೋಕೆ ಹೊರಟಿದ್ದೀರಿ? ಇದು ಅವ್ರ ಕನಸಿನ ಕೂಸಲ್ಲ, ನನ್ನ ಕನಸಿನ ಕೂಸೇನೆ. ನಾನು 2006-7ರಲ್ಲಿ 5 ಟೌನ್ಶಿಪ್ ಮಾಡಬೇಕು ಅಂತ ಹೊರಟಾಗ ಇದೇ ನಿಮ್ಮ HK ಪಾಟೀಲ್ ಸತ್ಯಶೋಧನಾ ಸಮಿತಿ ರಿಪೋರ್ಟ್ ಕೊಟ್ಟರಲ್ಲ, ತೆಗ್ಸಿ ಅದನ್ನು ಜನಗಳ ಮುಂದಿಡಿ. ಪಾಪ ಕಾಂಗ್ರೆಸ್ ನಾಯಕರು ಅವತ್ತು ಕೊಟ್ಟರಲ್ಲ 2006-7ರಲ್ಲಿ. ಅವತ್ತಿನ ನನ್ನ ಉದ್ದೇಶವೇ ಬೇರೆ ಇದ್ದಿದ್ದು. 3 ಬಾರಿ ಕೃಷ್ಣ ಕಚೇರಿನಲ್ಲಿ ರೈತರ ಸಭೆ ಮಾಡಿದೆ, ಹೆಣ್ಣು ಮಕ್ಕಳನ್ನು ಕರೆಸಿದೆ. ಅವತ್ತು ಅವರ ಒಂದು ಮನವಿ, ಅವರ ಭಾವನೆಗಳಿಗೆ ಸ್ಪಂದಿಸಿ ಅವತ್ತು ನಮ್ಮದೇ ಆದಂಥ ತೀರ್ಮಾನ ಮಾಡಿದ್ದೀವಿ. ಅವತ್ತಿನ ಕಾರ್ಯಕ್ರಮ ಬೇರೆ. ಅವತ್ತು ಈ ರೀತಿಯ ನೀರಾವರಿ ಸೌಲಭ್ಯಗಳಿರಲಿಲ್ಲ. ಇವತ್ತು ರೈತರು ಎಲ್ಲ ರೀತಿಯ ನೀರಾವರಿ ಸೌಲಭ್ಯದಲ್ಲಿ ನೆಮ್ಮದಿಯಿಂದ ರೇಷ್ಮೆ ಬೆಳೀತಾ ಇದ್ದಾರೆ, ಬಾಳೆ ಬೆಳೀತಾ ಇದ್ದಾರೆ, ಅಡಿಕೆ ಗಿಡ ಬಂದಿದೆ, ತೆಂಗಿನ ಗಿಡ ಇದೆ, ಹಾಲು ಉತ್ಪಾದನೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಇವತ್ತು ಅಲ್ಲಿ ಚಟುವಟಿಕೆ ಬಂದು ನೀವು ಮಾಡ್ತೀನಿ ಅಂತ ಹೊರಟಿದ್ದೀರಲ್ಲ, ನಿಮಗೆ ನಿಜಕ್ಕೂ ರೈತರ ಬಗ್ಗೆ ಕಳಕಳಿ ಇರ್ತಕ್ಕಂಥವ್ರೆ. ನೀವು ದಿವಸ ಇಲ್ಲೆಲ್ಲ ಹೋಗ್ತಿರಲ್ಲ, ನಿಮ್ಗೆ ಅಜ್ಜಯ್ಯ ಇನ್ನೂ ಕರುಣೆ ತೋರಿಸ್ತಿಲ್ವಾ ಯಾವ ರೀತಿ ಬದುಕಬೇಕು ಅಂತೀವಿ? ಅಜ್ಜಯ್ಯನ ರಕ್ಷಣೆ ನಿಮಗಿದೆ. ಅಜ್ಜಯ್ಯನ ರಕ್ಷಣೆಯಿಂದ ಇವತ್ತು ಎಲ್ಲದಕ್ಕೂ ಅಜ್ಜಯ್ಯನ ಹೆಸರು ಹೇಳ್ತೀರಿ. ಆ ಅಜ್ಜಯ್ಯ ನಿಮಗೆ ಇಲ್ಲಿ ಟೌನ್ಶಿಪ್ ಮಾಡು ಅಂತ ಹೇಳೋರ, ರೈತರನ್ನ ಒಕ್ಕಲೆಬ್ಸು ಅಂತ ಹೇಳೋರ? ನಿಮ್ಮ ಅಜ್ಜಯ್ಯನಿಗೆ ಒಂದ್ಸಲ ಕೇಳ್ಕೊಳ್ಳಿ.